1 ಲಕ್ಷಕ್ಕೆ ಐಫೋನ್ ತಗೊಳ್ಳೋಣ ಅಂತ ಯೋಚನೆ ಮಾಡೋರು ಒಬ್ರು ಇದ್ದಾರೆ. 1 ಲಕ್ಷಕ್ಕೆ ಏನಾದ್ರು ಒಡವೆ ತಗೊಳ್ಳೋಣ ಅಂತ ಯೋಚನೆ ಮಾಡೋರು ಇನ್ನೊಬ್ರು ಇರ್ತಾರೆ. ಬಟ್ ನಾವು ಫೈನಲ್ ಕ್ಯಾಟಗರಿ ಹೆಂಗರು 1 ಲಕ್ಷನ 2 ಲಕ್ಷ ಮಾಡೋದು, ಹೆಂಗರು 1 ಕೋಟಿನ 100 ಕೋಟಿ ಮಾಡೋದು, ಇದೇ ಯೋಚನೆಯಲ್ಲಿರೋದು. ಈ ಜನರೇಷನ್ ನಾನು ಏನ್ ನೋಡ್ತಾ ಇದೀನಲ್ಲ, ಮಕ್ಕಳನ್ನ ಎಷ್ಟು ಮುದ್ದಾಗಿ ಬೆಳೆಸ್ತಾರ ಅಂದ್ರೆ ಪಾರಿವಾಳ ಓಡಿಸೋದಕ್ಕೆ ಅವ್ರ ಅಮ್ಮನ್ ಕರೆದಿದ್ದಾರೆ, ಅಮ್ಮ ಓಡಿಸ್ಬಮ್ಮ ಅಂತ. ಇನ್ನು ಆ ಮಕ್ಕಳು ಇನ್ನೆಲ್ಲಿ ಕಂಪನಿ ಕಟ್ತಾರೆ, ಇನ್ನೆಲ್ಲಿ ಹೊರಗಡೆ ಹೋಗಿ ಜೀವನ ಹೆಂಗ್ ಮಾಡ್ತಾರೆ, ಇನ್ನೆಲ್ಲಾರು ಬೇರೆ ದೇಶಕ್ಕೆ ಹೋದ್ರೆ ಏನ್ ಕತೆ ಬಿಡ್ಬೇಕು. ಸೊಸೈಟಿ ಹಿಂಗಿದೆ, ಹೋಗು ಗುದ್ದಾಡು, ಸೊಸೈಟಿ ಜೊತೆ ಗುದ್ದಾಡು ಗೆದ್ದು ಬಾ ಅಂತ ಬಿಡ್ಬೇಕು. ಅವಾಗ ಏನಾದ್ರು ಗೆಲ್ಲಕ್ಕಾಗ. ಮಕ್ಕಳ ಹೆಸರಲ್ಲಿ 1 ಲಕ್ಷ ರೂಪಾಯಿ ನೀವೇನ್ ಮಾಡ್ಬೇಕು, ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡ್ 1 ಲಕ್ಷ ರೂಪಾಯಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ಆ ಮಗು 20 ವರ್ಷ ಆಗೋಷ್ಟಲ್ಲಿ 16 ಲಕ್ಷ ಇರುತ್ತೆ. ಇವತ್ತು ನಿಫ್ಟಿ 22,900 ಇರೋದು, ಇನ್ನು ಅದು 10 ವರ್ಷಕ್ಕೆ 1 ಲಕ್ಷ ಹೋಗಿರುತ್ತೆ. ಅವಾಗ ಹೇಳ್ತಾರೆ ಅಯ್ಯೋ ಹಾಕೋಣ ಅನ್ಕೊಂಡೆ, ಅದೆಲ್ಲ ಸೈಟ್ ತಗೊಂಡ್ಬಿಟ್ಟೆ ಅಂತ. ನನ್ನ ಹೆಸರು ಮಾಲ್ತೇಶ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ. ನನ್ನ ಹೆಸರು ಚಂದ್ರಕಲಾ ಅಂತ, ರಾಮನಗರಿಂದ ಬಂದಿದ್ದೀನಿ. ಸರ್ ನನ್ನ ಹೆಸರು ವರುಣ್ ಅಶೋಕ್ ಗುಡ್ಡೋಡಿಗೆ ಅಂತ, ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಕಂಕನವಾಡಿ ಒಂದು ಗ್ರಾಮದಿಂದ ನಾವು. ಸರ್ ನಮ್ಮ ಹೆಸರು ನಾಗರಾಜ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀವಿ. ನನ್ನ ಹೆಸರು ಕಲ್ಯಾಣ್ ಕುಮಾರ್ ಬಿ ಔಟ್ಗರ್ ಅಂತೇಳಿ ಬಾಗಲಕೋಟೆಯಿಂದ ಬಂದಿದ್ದೀವಿ ಸರ್. ಹಾಯ್, ಮೈ ನೇಮ್ ಇಸ್ ನಾಗೇಶ್ ನಾಡಿ. ನಾನು ಪ್ರಾಪರ್ ದಾವಣಗೆರೆಯವನು. ಅನುಷಾ ಅಂತ, ನಾನು ಬೆಂಗಳೂರಲ್ಲೇ ಇರೋದು. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಶಿವಾನಂದ್ ಅಂತೇಳಿ, ನಾನು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಸೋನಿ ಅಂತ, ಕೋಲಾರಿಂದ ಬಂದಿದ್ದೀನಿ. ಲಕ್ಷ ಇವಾಗ ನಮ್ಮ ಹತ್ರ 1 ಲಕ್ಷ ಇದೆ, ಕ್ಯಾಪಿಟಲ್ 1 ಲಕ್ಷ ಇದೆ. ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಈ ಕೂತಿರೋರು ಪ್ರತಿಯೊಬ್ರು ಒಂದೊಂಥರ ಯೋಚನೆ ಮಾಡ್ತಾರೆ. 1 ಲಕ್ಷಕ್ಕೆ ಐಫೋನ್ ತಗೊಳ್ಳೋಣ ಅಂತ ಯೋಚನೆ ಮಾಡೋರು ಒಬ್ರು ಇದ್ದಾರೆ. ಇನ್ನೊಬ್ರು 1 ಲಕ್ಷಕ್ಕೆ ಏನಾದ್ರು ಒಡವೆ ತಗೊಳ್ಳೋಣ ಅಂತ ಯೋಚನೆ ಮಾಡೋರು ಇನ್ನೊಬ್ರು ಇರ್ತಾರೆ. ಇನ್ನೊಬ್ರು 1 ಲಕ್ಷನ ಪಾರ್ಟಿ ಮಾಡೋಣ ಅಂತ ಇರ್ತಾರೆ, ಟ್ರಿಪ್ ಹೋಗೋಣ ಅಂತಾರೆ. ಇನ್ನೊಬ್ರು 1 ಲಕ್ಷನ ಹೆಂಗರು 1 ಲಕ್ಷನ 2 ಲಕ್ಷ ಮಾಡೋದು ಅಂತ ಯೋಚನೆ ಮಾಡೋರು ಇರ್ತಾರೆ. ಬಟ್ ನಾವು ಫೈನಲ್ ಕ್ಯಾಟಗರಿ ಹೆಂಗರು 1 ಲಕ್ಷನ 2 ಲಕ್ಷ ಮಾಡೋದು, ಹೆಂಗರು 1 ಕೋಟಿನ 100 ಕೋಟಿ ಮಾಡೋದು, ಇದೇ ಯೋಚನೆಯಲ್ಲಿರ್ಬೇಕು. ಇವಾಗ ನನ್ನ ಹತ್ರ 1 ರೂಪಾಯಿ ಇದೆ, ಆ 1 ರೂಪಾಯಿನ ಒಂದು ಚಾಕ್ಲೇಟ್ ತಗೊಂಡು ತಿಂದ್ರೆ ಆಗೋಯ್ತು. ಬಟ್ ಆ 1 ರೂಪಾಯಿನ 2 ರೂಪಾಯಿ ಮಾಡೋದು ಹೆಂಗೆ, ಅದನ್ನ ನಾವು ನಮ್ಮ ಮಕ್ಕಳು ಕಳಿಸ್ಬೇಕು. 1 ರೂಪಾಯಿನ 0 ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ. ಅಗೇನ್ ಎಲ್ಲರೂ ನಮ್ಮ ಈ ಜನರೇಷನ್ ನಾನು ಏನು ನೋಡ್ತಾ ಇದೀನಲ್ಲ, ಮಕ್ಕಳನ್ನ ಎಷ್ಟು ಮುದ್ದಾಗಿ ಬೆಳೆಸ್ತಾರ ಅಂದ್ರೆ, ಸೊ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ಒಬ್ರು ಬಂದಿದ್ರು ಇನ್ಸ್ಟಿಟ್ಯೂಟ್ಗೆ, ಅವ್ರ ಮಗ ಇವಾಗ ಸೆಕೆಂಡ್ PUC, ಬೈಕ್ ಮೇಲೆ ಇದು ಕೂತಿದೆ, ಯಾವುದೋ ಒಂದು ಪಕ್ಷಿ, ಯಾವ್ದದು ಪಾರಿವಾಳ ಕೂತಿದೆ. ಅದು ಸ್ವಲ್ಪ ಅಗ್ರೆಸಿವ್ ಪಾರಿವಾಳ. ಈ ಹುಡುಗ ಏನ್ ಮಾಡಿದಾನೆ, ಪಾರಿವಾಳ ಓಡಿಸೋದಕ್ಕೆ ಅವ್ರ ಅಮ್ಮನ್ ಕರೆದಿದ್ದಾನೆ, ಅಮ್ಮ ಓಡಿಸ್ಬಮ್ಮ ಅಂತ. ಅಂದ್ರೆ ಈ ಜನರೇಷನ್ ಹಂಗಿದೆ, ಒಂದ್ ಪಾರಿವಾಳ ಓಡ್ಸಕ್ಕೂ ತಾಯಿನ ಕರಿತಾ ಇದಾರೆ. ಅಂದ್ರೆ ಅಷ್ಟು ಸ್ಮೂತ್ ಆಗಿ ಬೆಳೆಸ್ಬಿಟ್ಟಿದ್ದಾರೆ. ಇನ್ನು ಆ ಮಕ್ಕಳು ಇನ್ನೆಲ್ಲಿ ಕಂಪನಿ ಕಟ್ತಾರೆ, ಇನ್ನೆಲ್ಲಿ ಹೊರಗಡೆ ಹೋಗಿ ಜೀವನ ಹೆಂಗ್ ಮಾಡ್ತಾರೆ, ಇನ್ನೆಲ್ಲಾರು ಬೇರೆ ದೇಶಕ್ಕೆ ಹೋದ್ರೆ ಏನ್ ಕತೆ ಯೋಚನೆ ಮಾಡಿ. ಅಂದ್ರೆ ಪ್ಯಾಂಪರ್ಡ್ ಕಿಡ್ಸ್ ಅಂತ ಕರೀತಾರೆ. ಪ್ಯಾಂಪರ್ಡ್ ಕಿಡ್ಸ್ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ರೆ ಅವರು ಏನೂ ಆಗಲ್ಲ, ಬಿಡ್ಬೇಕು. ಸೊಸೈಟಿ ಹಿಂಗಿದೆ, ಹೋಗು ಗುದ್ದಾಡು, ಸೊಸೈಟಿ ಜೊತೆ ಗುದ್ದಾಡು ಗೆದ್ದು ಬಾ ಅಂತ ಬಿಡ್ಬೇಕು. ಅವಾಗ ಏನಾದ್ರು ಗೆಲ್ಲಕ್ಕಾಗಲ್ಲ. ಎಷ್ಟು ನಾವು ಪ್ಯಾಂಪರ್ ಮಾಡ್ತೀವೋ ಅವರು ಅಷ್ಟು ಡಮ್ಮಿ ಪೀಸ್ ಆಗ್ಬಿಡ್ತು. ಸೊ ಆಲ್ವೇಸ್ ಯಾಕಂದ್ರೆ ದೇ ಆರ್ ದ ಜನರೇಷನ್, ಫ್ಯೂಚರ್ ಆಫ್ ಅವರ್ ಇಂಡಿಯಾ ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ 1 ಲಕ್ಷ ಇದೆ ಸರ್, 1 ಲಕ್ಷ ಇದೆ. ನಿಮ್ಮ ಮಕ್ಕಳಿಗೆ ನೀವೇನಾದ್ರು ಮಾಡ್ಬೇಕಂತ ಇದ್ದೀರಾ, ಏನ್ ಮಾಡ್ಬೋದು ಯೋಚನೆ ಮಾಡಿ. ಏನ್ ಮಾಡ್ಬೋದು, ಏನೇನೋ ಮಾಡ್ಬೋದು. ಆಟೋ ಸಾಮಾನು ತಕ್ಕೊಡ್ಬೋದು, ಏನೋ ಗೊಂಬೆ ತಕ್ಕೊಡ್ಬೋದು, ಇಲ್ಲ LKGಗೆ ಒಳ್ಳೆ ಸ್ಕೂಲ್ಗೆ ಹಾಕ್ಬೋದು, ಏನೇನೋ ಮಾಡ್ಬೋದು. ಬಟ್ ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದ್ರೆ, ಆ ಗೊಂಬೆಗಳು ಅವು ಇವು ತಕ್ಕೊಡೋ ಬದಲು ಮಕ್ಕಳ ಹೆಸರಲ್ಲಿ 1 ಲಕ್ಷ ರೂಪಾಯಿ ನೀವೇನ್ ಮಾಡ್ಬೇಕು, ಮ್ಯೂಚುವಲ್ ಫಂಡ್ ಮಾಡಿ. ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಆಗುತ್ತಂದ್ರೆ, ಪ್ರತಿ 5 ವರ್ಷಕ್ಕೆ ಡಬಲ್ ಆಗುತ್ತೆ. ಪ್ರತಿ 5 ವರ್ಷಕ್ಕೂ ಡಬಲ್ ಆಗುತ್ತೆ. ಹೆಂಗೆ, ಲಾಸ್ಟ್ 30 ಇಯರ್ಸ್ ಹಿಸ್ಟ್ರಿ ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಲ್ಲ. ಲಾಸ್ಟ್ 30 ಇಯರ್ಸ್ ಹಿಸ್ಟ್ರಿ ಪ್ರಕಾರ ಡಬಲ್ ಆಗುತ್ತೆ. ಫಸ್ಟ್ 5 ಇಯರ್ಸ್ ನಿಮ್ಮ ಮಗುಗೆ 5 ವರ್ಷ ಆಯ್ತು, 1 ಲಕ್ಷ ಏನಾಗುತ್ತೆ, 2 ಲಕ್ಷ. ನೆಕ್ಸ್ಟ್ 5 ಇಯರ್ಸ್ಗೆ ಆ 2 ಲಕ್ಷ ಏನಾಗುತ್ತೆ, 4 ಲಕ್ಷ. ಅಲ್ಲಿಗೂ ಏನ್ ಥ್ರಿಲ್ ಇಲ್ಲ. ನೆಕ್ಸ್ಟ್ 5 ಇಯರ್ಸ್ ಏನಾಗುತ್ತೆ, 8 ಲಕ್ಷ. ಎಷ್ಟಿದಾವೆ ಮಗು ವಯಸ್ಸು ಇವಾಗ? 5 15 ವರ್ಷ. 15 ವರ್ಷಕ್ಕೆ ಮಗು ಎಷ್ಟು ಲಕ್ಷ ಇದೆ ನಿಮ್ಮ ಕೈಯಲ್ಲಿ? ನೆಕ್ಸ್ಟ್ ಇನ್ನೊಂದು 5 ವರ್ಷ, ಮಗು ಇವಾಗ 20 ವರ್ಷ. 20 ವರ್ಷ ಆಗೋಷ್ಟಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿದೆ? ಸೊ 16 ಲಕ್ಷ, ಸಾರಿ 20 ಹಾಕ್ಬಿಟ್ಟಿದೆ, 16 ಲಕ್ಷ ಇರುತ್ತೆ. ಸೊ ಇವತ್ತು ನಾವು ಮಕ್ಕಳಿಗೆ ಏನೇನೋ ಕೊಡಿಸಿ, ಅದು ಇದು ಕೊಡಿಸಿ, ಏನ್ ಇವಾಗ ತೆತ್ತಿ ಬಿಸಾಕ್ತಾರೆ, ಹೊಡೆದಾಕ್ತಾರೆ. ಮಕ್ಕಳಿಗೆ ಏನ್ ಗೊತ್ತಿರುತ್ತೆ?
ಸೊ ಏನೇನೋ ಕೊಡಿಸಿ ಏನೇನೋ ಮಾಡಿ ಏನೇನೋ ಮಾಡ್ತಾರೆ. ಆ ಯೋಜನೆ ಮಾಡಿ, ವಾಟ್ ಎವರ್ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿ, ಒಳ್ಳೊಳ್ಳೆ ಯೋಜನೆಗಳು ಏನಿದೆಯೋ ಮಾಡಿ. ಅದ್ರ ಜೊತೆಗೆ ಒಂದು ಮಗುವಿಗೆ 1 ಲಕ್ಷ ರೂಪಾಯಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ಆ ಮಗು 20 ವರ್ಷ ಆಗೋಷ್ಟಲ್ಲಿ 16 ಲಕ್ಷ ಇರ್ತದೆ. ಸೊ ಇಲ್ಲಿ ಎಷ್ಟೋ ಜನದ ಹತ್ರ 1 ಲಕ್ಷ ಅಲ್ಲ 10 ಲಕ್ಷ ಹಾಕೋ ಕೆಪಾಸಿಟಿನೂ ಇದೆ ಇಲ್ಲಿ ಕೂತಿರೋರ ಹತ್ರ, ಬಟ್ ಹಾಕಲ್ಲ. ಬಿಕಾಸ್ ಜ್ಞಾನ ಇಲ್ಲ, ಆ ಥರ ಯೋಚನೆ ಮಾಡೋ ವಿಧಾನಗಳು ಬರ್ಬೇಕು. ಅದು ಬರ್ಬೇಕಾದ್ರೆ ಏನೋ ನೀವೇನೋ ಇಲ್ಲಿ ಕ್ಲಾಸಿಗೆ ಬಂದು ಕೂತಿದ್ದೀರಾ, ಡೆಫಿನೆಟ್ಲಿ ಇಲ್ಲಿ ಕೂತಿರೋರು ಹಾಕ್ತೀರಾ, ಬಟ್ ಹೊರಗಡೆ ಕೂತಿರೋರು ಹಾಕಲ್ವೇ? ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಈ ತರ ವಿದ್ಯೆನ ನಿಮ್ಮ ಸುತ್ತಮುತ್ತಲಿನ ಜನತೆಗೆ ಸ್ಪ್ರೆಡ್ ಮಾಡಿ. ಪ್ರತಿ ಹಳ್ಳಿಗೂ ಶೇರ್ ಮಾರ್ಕೆಟ್ ಏನು ಭಯ ಪಡೋದು ಏನೂ ಇಲ್ಲ. ಬಿಕಾಸ್ ಮಾರ್ಕೆಟ್ ಕಳೆದ 30 ವರ್ಷಗಳಿಂದ ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಅದು ಯಾರು ನಿಲ್ಸಕ್ಕಾಗಲ್ಲ. ಇವತ್ತು ನಿಫ್ಟಿ 22,900 ಇರೋದು ಇನ್ನು 10 ವರ್ಷಕ್ಕೆ 1 ಲಕ್ಷ ಹೋಗಿರುತ್ತೆ. ಅವಾಗ ಹೇಳ್ತಾರೆ ಅಯ್ಯೋ ಹಾಕೋಣ ಅನ್ಕೊಂಡೆ, ಅದೆಲ್ಲ ಸೈಟ್ ತಗೊಂಡ್ಬಿಟ್ಟೆ ಅಂತ. ನಮಗೆ ಬೇರೆ ಏನಾದರೂ ಅಡಿಷನಲ್ ಸೋರ್ಸ್ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಡೆ ಸರ್ಚ್ ಮಾಡ್ತಾ ಇದ್ವಿ, ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ. ಇದು TD ಅಕಾಡೆಮಿ ಅನ್ನೋದು ಒಂದು ಟ್ರೇಡಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಇದೆ ಅಂತ ಗೊತ್ತಾಯ್ತು. ಅದಾದ ನಂತರ ನಾವು ಫ್ರೀ ಸಂಡೇ ಕ್ಲಾಸ್ನ ಅಟೆಂಡ್ ಮಾಡಿದ್ದೀವಿ ಒಂದು. ಆವಾಗಿಂದ ನಾವು ಈ ಕ್ಲಾಸ್ನ ಅಟೆಂಡ್ ಮಾಡಬೇಕು, ನಾವು ಕಲಿಬೇಕು ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಜಾಯ್ನ್ ಆಗಿದ್ವಿ. ಥ್ಯಾಂಕ್ ಯು. ನನ್ನ ಹೆಸರು ಸೋನಿ ಅಂತ, ಕೋಲಾರಿಂದ ಬಂದಿದ್ದೀನಿ. ನನಗೆ 3 ಇಯರ್ಸಿಂದನೇ ಶೇರ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ನಮ್ಮ ಸರ್ ಒಬ್ರು ಹೇಳಿದರು ಈ ಥರ ಮಾಡಿ ಅಂತ. ಆದರೆ ನನಗೆ ಅದಕ್ಕೆ ಪ್ರಾಕ್ಟಿಕಲಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಎಲ್ಲಿ ಕಲಿಬೇಕು ಅಂತ ನನಗೆ ಅಷ್ಟಾಗ ಐಡಿಯಾ ಇದ್ದಿಲ್ಲ. ಡೈಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾಗ TD ಅಕಾಡೆಮಿ ಕಾಣಿಸ್ತು. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಬಡವನಾಗ ಹುಟ್ಟೋದು ತಪ್ಪಲ್ಲ, ಬಡವನಾಗ ಸಾಯೋದು ತಪ್ಪು ಅಂತ. ಆ ಮಾತು ಪ್ರತಿಯೊಬ್ಬರಿಗೂ ತುಂಬ ಇನ್ಫ್ಯಾಕ್ಟ್ ಆಗುತ್ತೆ. ಇದರಿಂದ ಕ್ಲಾಸ್ 3 ಡೇಸ್ ನಾನು ಅಟೆಂಡ್ ಮಾಡಿದ್ನಲ್ವ, ತುಂಬ ಚೆನ್ನಾಗಿದೆ ಕ್ಲಾಸಸ್ಸು. ಎಷ್ಟು ಈಸಿಯಾಗಿ ನಾವು ಅರ್ನ್ ಮಾಡ್ಬೋದು. ಇವಾಗ ಹೆಣ್ಮಕ್ಳು ಅಂದರೆ ಗೋಲ್ಡು ಇದಕ್ಕೆಲ್ಲ ತುಂಬ ಇಡ್ತಾರಲ್ವ, ಅದು ಬದಲು ಲಿಕ್ವಿಡ್ ಆಗಿ ಶೇರ್ ಮಾರ್ಕೆಟಲ್ಲಿ ಇಟ್ಟು ನಾವು ಹೇಗೆ ಹಣ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಸಹ ಏನು ನಾಲೆಜ್ ಅಂದರೆ ಮಿನಿಮಮ್ 10th PUC ಮಾಡಿರೋರು ಸಹ ಈಸಿಯಾಗಿ ಕಲಿತು ಇದನ್ನು ಮಾಡ್ಬೋದು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಲವೇಶ್ ಜೈನ್. ಆ್ಯಕ್ಚುಲಿ TD ಅಕಾಡೆಮಿ ಬರೋಕ್ಕಿಂತ ಮುಂಚೆ ನಾನು 2-3 ಬೇರೆ ಅಕಾಡೆಮಿನೂ ನಾನು ಹೋಗಿದ್ದೆ ಅಡ್ವೈಸ್ಗೆ. ಆದರೆ ಇಲ್ಲಿ ಬಂದಾದಮೇಲೆ ನನಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಆಫ್ಟರ್ ಅಟೆಂಡಿಂಗ್ 3 days of classes, I am now a bit satisfied that I can trade in future. ಟ್ರೇಡಿಂಗಲ್ಲಿ ತುಂಬ ನನಗೆ ನಾಲೆಜ್ ಸಿಕ್ತು. ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ನಾಲೆಜ್ ಇದೆ, ಇನ್ವೆಸ್ಟ್ ಮಾಡಿದ್ದೀನಿ. ಆದರೆ ಇಲ್ಲಿ ಬಂದಾದಮೇಲೆ ಟ್ರೇಡಿಂಗ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಆಲ್ ಥ್ಯಾಂಕ್ಸ್ ಟು ಮನೋಜ್ ಸರ್ ಮತ್ತು ಎಲ್ಲ ಸ್ಟಾಫ್ಸ್ಗೂ. ಇಲ್ಲಿ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ. ಮತ್ತು ಈಗ ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲೂ ಹೋಪ್ಫುಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶಿವಾನಂದ್ ಅಂತೇಳಿ, ನಾನು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಒಂದು ಹೇಳ್ಬೇಕು ಸರ್ಗೆ, 2021ರಲ್ಲಿ ಅವ್ರ ಯಲಹಂಕ ಆಫೀಸ್ಗೆ ಹೋಗಿದ್ದೆ. ನಾನು ಜಾಬ್ ಬಿಟ್ಟಿದ್ದೆ ಆ ಟೈಮಲ್ಲಿ. ಹೋಗ್ಬಿಟ್ಟು ಸರ್ ಆಫೀಸಲ್ಲಿ ಯಾರಿಗೋ ಮೀಟ್ ಆಗ್ತಿದ್ರು. ಏನೋ ಬೇಡಪ್ಪ ನನಗೆ ಯಾಕೋ ಧೈರ್ಯ ಸಾಲ್ತಿಲ್ಲ ಅಂತೇಳಿ ಸರ್ಗೆ ಮೀಟ್ ಆಗ್ಲಾರ್ದೆ ಅವತ್ತು ಹಂಗೆ ಹೋಗ್ಬಿಟ್ಟು ನಮ್ಮ ಊರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಒಂದು 6 years ಆಯಿತು ನಾನು ಸಕ್ಸಸ್ಫುಲಿ ಪೋಲ್ಟ್ರಿ ಫಾರ್ಮಲ್ಲಿ ಬಿಸ್ನೆಸ್ ಮಾಡ್ತಿದ್ದೀನಿ. ಈಗ ಬಂದುಬಿಟ್ಟು ಲಾಸ್ಟ್ 23 ಡೇಟ್ಗೆ ಬ್ಯಾಚ್ ಎಂಟ್ರಿ ಆಗಿದ್ದೀನಿ. ಇದು ರಿವಿಷನ್ ನಾನು 3ನೇ ಕ್ಲಾಸು. ಸರ್ ಕ್ಲಾಸಿಗೆ ಬಂದು ಅಟೆಂಡ್ ಆಗ್ತೀನಿ. ನಂಗೆ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಲಾಸ್ಟ್ ಫ್ರೈಡೇಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 600 ಅರ್ನ್ ಮಾಡಿದ್ದೀನಿ. ಖುಷಿ ಇದೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರು ಅಂಜುವಂಥ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಿಂದ ಬರಬೇಕು, ಬಂದು ಕಲಿತು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಪಾಸ್ಟ್ 1 year-ಇಂದ ನಮಗೆ ಮಾರ್ಕೆಟ್ನಲ್ಲಿ ಇಂಟ್ರೆಸ್ಟ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡೂ ಇತ್ತು. ಬಟ್ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಸ್ವಲ್ಪ ಬೇಸಿಕಲಿ ಚೆನ್ನಾಗಿ ಮಾಡ್ತಾ ಇದೆ. ಎಂಟ್ರೀಸ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಟೆಕ್ನಿಕಲಿ ಸ್ವಲ್ಪ ನಾಲೆಡ್ಜ್ ಕಡಿಮೆ ಇತ್ತು, ಲ್ಯಾಕ್ ಆಫ್ ನಾಲೆಡ್ಜ್ ಇತ್ತು. ಬಟ್ ಇಲ್ಲಿಗೆ ಬಂದಾದ್ಮೇಲೆ ಐ ಥಿಂಕ್ ಇಟ್ಸ್ ಹೆಲ್ಪ್ಡ್ ವೆರಿ ಲಾಟ್ ಅಂತ ಹೇಳ್ಬೋದು. ಮತ್ತು ಕೆಲವೊಂದು ಸ್ಟ್ರಾಟಜೀಸ್ ಮತ್ತು ಎಷ್ಟು ಯಾವಾಗ ಗ್ರೀಡಿ ಆಗಿರಬೇಕು, ಯಾವಾಗ ಅಫ್ರೇಡ್ ಆಗಿರಬೇಕು, ಅದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ದಲಿಂಗ ಅಂತ, ನಾಟಿ ನಗರದಿಂದ ಬಂದಿರೋದು. ನಾನು ಯೂಟ್ಯೂಬ್ನಲ್ಲೆಲ್ಲ ನೋಡ್ತಾ ಇದ್ದೆ ಸರ್. ತುಂಬಾ ಇದೆಲ್ಲ ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಮನಿ ಅರ್ನಿಂಗ್ ಮಾಡೋದು ಹೇಗೆ, ಇಷ್ಟೆಲ್ಲ ಈಸಿ ಇದೆ ಅಂತ ಗೊತ್ತಿಲ್ಲ. ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮಾಡಿರೋದು, ಗಳಿಸಿರೋದು, ಎಷ್ಟು ಮಾಡಿದೆಯೋ ಅಷ್ಟು ಕಳ್ಕೊಂಡಿರೋದಾಗಿದೆ ಸರ್. ಈಗ ಇಲ್ಲಿ ಬಂದು ಅದನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೇಗೆ ಉಳಿಸ್ಬೇಕು, ಎಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಮನೋಜ್ ಸರ್ ಅವರು ಬಟ್ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಸರ್.
ಅನುಷಾ ಅಂತ. ನಾನು ಬೆಂಗಳೂರಲ್ಲೇ ಇರೋದು. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ನಾನು 2 yearsಯಿಂದ ಆ್ಯಕ್ಚುಲಿ ಪ್ಲಾನ್ ಮಾಡ್ತಿದ್ದೆ, ಬಟ್ ನನಗೆ ಧೈರ್ಯ ಸಾಲ್ತಿರ್ಲಿಲ್ಲ. ಬಟ್ TD ಅಕಾಡೆಮಿದು ಯೂಟ್ಯೂಬಲ್ಲಿ ಲೈವ್ ಕ್ಲಾಸಸ್ನೆಲ್ಲ ನಾನು ನೋಡ್ತಾ ಇದ್ದೆ. ಅದನ್ನು ನೋಡಿ ನಾನು ಇಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡಿ 3 days ಕೋರ್ಸ್ ಅಟೆಂಡ್ ಮಾಡಿದ್ದೀನಿ. ಇಟ್ ವಾಸ್ ವೆರಿ ನೈಸ್. ಸರ್ ತುಂಬ ಇಲ್ಲಿ ಎಲ್ಲ ಲೆಕ್ಚರರ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಏನೋ ಒಂದು ಧೈರ್ಯ ಸಿಗುತ್ತೆ. ಸೊ ಐ ಪ್ರಿಫರ್ ಎವ್ರಿ ಒನ್ ಇಲ್ಲಿ ಬಂದು ಕಲ್ತ್ಕೊಂತೀರಾ ಅಂತ. ನನ್ನ ಹೆಸರು ಸುಬ್ರಹ್ಮಣ್ಯ, ನಾನು ಬೆಂಗಳೂರಿಂದ. ನಾನು ಕಳೆದ 10 ವರ್ಷದಿಂದ ನಾನು ಮಾರ್ಕೆಟಲ್ಲಿ ಇದ್ದೆ, ಹೂಡಿಕೆ ಮಾಡ್ತಾ ಇದ್ದೆ. ಆದ್ರೆ 10 ಲಕ್ಷಕ್ಕೆ 10 ವರ್ಷದ ಒಂದು 2 ಲಕ್ಷ ಲಾಭ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ಇವ್ರ ಹೆಜ್ಜಿಂಗ್ ಸ್ಟ್ರಾಟಜಿ ನಂಗೆ ಬಹಳ ಇಷ್ಟ ಆಯ್ತು. ಇದರಿಂದ ಮಾರ್ಕೆಟಿಗೆ ಹಣ ಹಾಕ್ಲಿಕ್ಕೆ ಧೈರ್ಯ ಬರುತ್ತೆ. ಹಾಯ್, ಮೈ ನೇಮ್ ಇಸ್ ನಾಗೇಶ್ ನಾಡಿಗ್. ನಾನು ಪ್ರಾಪರ್ ದಾವಣಗೆರೆಯವನು, ಇಲ್ಲಿ ಬೆಂಗಳೂರಲ್ಲಿ ಸ್ಟೇ ಆಗಿರೋದು. ಐ ಯೂಸ್ ಟು ಡೂ ಟ್ರೇಡಿಂಗ್. ಐ ವಾಸ್ ನಾಟ್ ಆನ್ ಆಕ್ಟಿವ್ ಟ್ರೇಡರ್, ಪ್ಯಾಸಿವ್ ಟ್ರೇಡರ್ ಥರ. ಆ್ಯಂಡ್ ಫ್ಯೂ ಇನ್ಪುಟ್ಸ್ ಸಿಕ್ಕಾಗೆಲ್ಲ ನನ್ನ ಫ್ರೆಂಡ್ಸಿಂದ ಆಯಿತು ಅಥವಾ ಬೇರೆ ಸೋರ್ಸ್ಗಳಿಂದ ಟ್ರೇಡ್ ಮಾಡ್ತಿದ್ದೆ. ಬಟ್ ಐ ವಾಸ್ ನಾಟ್ ನೋಯಿಂಗ್ ಹೌ ಎಕ್ಸಾಕ್ಟ್ಲಿ ದ ಟ್ರೇಡಿಂಗ್ ನೀಡ್ಸ್ ಟು ಬಿ ಡನ್. ಸೊ ಹಾಗಾಗಿ ಐ ವಾಂಟೆಡ್ ಸಮ್ ಪ್ರಾಪರ್ ಎಜುಕೇಷನ್. ಸೊ TD ಅಕಾಡೆಮಿ ರಿವ್ಯೂಸ್ ನೋಡಿದಾಗ, ಆಮೇಲೆ ಒಂದಿನ ವರ್ಕ್ಶಾಪಲ್ಲಿ ಬಂದು ಕೂತಾಗ ಐ ಕೇಮ್ ಟು ನೋ ಹೌ ಬಿಗ್ ದ ಸ್ಟಾಕ್ ಮಾರ್ಕೆಟ್ ಈಸ್ ಆ್ಯಂಡ್ ಹೌ ದ ಥಿಂಗ್ಸ್ ವಿಲ್ ವರ್ಕ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ if I want to say, Manoj sir is building an empire and we are in the early stages, so that ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಕಲಿಯೋದಿದೆ. ಇಟ್ ಈಸ್ ಸಿಂಪ್ಲಿ, ಫಾರ್ ಔಟ್ಸೈಡರ್ಸ್ ಇಟ್ ಈಸ್ ಎ ಲಿಟಲ್ ಬಿಟ್ ಆಫ್ ಫಿಯರ್ ಎನ್ವಿರಾನ್ಮೆಂಟ್. ಬಟ್ ಒನ್ಸ್ ಯು ಕಮ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಯು ನೋ ದ ಫಂಡಮೆಂಟಲ್ಸ್ ಆ್ಯಂಡ್ ಟೆಕ್ನಿಕಲ್ಸ್, ದೆನ್ ಇಟ್ ಈಸ್ ಅನ್ ಈಸಿ ಥಿಂಗ್ ಟು ಲರ್ನ್ ಪ್ರಾಪರ್ಲಿ. ಐ ಥಿಂಕ್ ಇಟ್ಸ್ ಬೆಸ್ಟ್ ಡಿಸಿಷನ್ ವಾಟ್ ಐ ಹ್ಯಾವ್ ಡನ್ ಈಸ್ to join the TD Academy, Rajajinagar, and I have completed the 3-day course, planning for the next courses. But ಇಲ್ಲಿ ಬರೋದ್ರಿಂದ ಒಂದು ಅಡ್ವಾಂಟೇಜ್ ಈಸ್ 3-day ಕೋರ್ಸ್ ಇರುತ್ತೆ, ಆಮೇಲೆ ಲೈವ್ ಟ್ರೇಡಿಂಗ್ ಹೇಳ್ಕೊಡ್ತಾರೆ, ರಿವಿಷನ್ಸ್ ಇರುತ್ತೆ, ವಿಚ್ ಐ ಥಿಂಕ್ nobody is affording to do all these things. One good thing about Manoj sir is he wants most of the young people and the old people to join the stock market and to rise the economy of Indian economy. Thanks Manoj sir for all your contributions and all your hard work what you are doing for the society. ಒಂದು ಕ್ವಶನು, ಈ ಥರ ಒಂದು ಟ್ರೈನಿಂಗು ಸ್ಕೂಲ್ಸ್ ಕಾಲೇಜಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ. ಯಾಕೆಂದರೆ ನಾವು ಮಕ್ಕಳನ್ನ ಒಂದು 20 ವರ್ಷ ಓದಿಸಿ ಕೊನೆಗೆ ಒಂದು 20,000 30,000 ಸಂಬಳಕ್ಕೆ ಹೋಗ್ತಾರೆ. ನಾವು ಲಕ್ಷ ಅಂತ ಖರ್ಚು ಮಾಡಿರ್ತೀವಿ. ಈ ಥರ ಪ್ರೋಗ್ರಾಮು ಸ್ಕೂಲ್ ಕಾಲೇಜಲ್ಲಿ ಯಾಕೆ ಆಗ್ತಾರೆ ಅಂತ. ಈವನ್ ಈ ಕಾಮರ್ಸ್ ಸ್ಟೂಡೆಂಟ್ಸ್ ಕೂಡ ಈ ಬೇಸಿಕ್ ನಾಲೆಜ್ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದರೆ 140 ಕೋಟಿ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಬೌಟ್ 6 crores, 6 ಕೋಟಿ. ಈ ದೇಶದಲ್ಲಿ 60% ಹೇಳಿದ್ರಿ, ನಮ್ಮ ದೇಶದಲ್ಲಿ 6%, 145 crores. ಸೊ ಅದರಿಂದ ಈ ಥರ ಟ್ರೈನಿಂಗು ಸ್ಕೂಲ್ಸ್ ಕಾಲೇಜಲ್ಲಿ ಬಿಗಿನಿಂಗಿಂದ ಆದರೆ ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನನ್ನ ಇದು. ಅದಕ್ಕೆ ತಮ್ಮಂಥವ್ರು ಸ್ವಲ್ಪ ಏನಾದರೂ ಸ್ಟೆಪ್ಸ್ ತಗೊಂಡು ಗೌರ್ಮೆಂಟ್ ಅವರಲ್ಲಿ ಮಾಡಬೇಕು ಅಂತ. ಅಂಜಲಿ, ನಾನು ಬಂದ್ಬಿಟ್ಟು ಕಮನಹಳ್ಳಿಯಿಂದ ಬಂದಿದ್ದೀನಿ. ಸೊ ಏನಕ್ಕೆ ಈ ಅಕಾಡೆಮಿ ಚೂಸ್ ಮಾಡ್ಕೊಂಡು ಬಂದಿದ್ದೇನೆ, ನನಗೆ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಇಲ್ಲ. ಸೊ ಬಿಗಿನರ್, ಸೊ ಎಲ್ಲಂದರೆ ಅಲ್ಲಿ ಹೋದರೆ ಎಷ್ಟು ನಾಲೆಜ್ ಬರುತ್ತೆ ಗೊತ್ತಿಲ್ಲ. ಸೊ ಈ ಅಕಾಡೆಮಿ ಬಗ್ಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ರಿವ್ಯೂ ಚೆನ್ನಾಗಿತ್ತು. ಸೊ ರೈಟ್ ಪ್ಲೇಸಿಗೆ ಹೋದರೆ ನಾವು ಲರ್ನ್ ಮಾಡ್ತೀವಂತ, ಸೊ ಇದು ರೈಟ್ ಪ್ಲೇಸ್ ಅಂದ್ಕೊಂಡು ಇಲ್ಲಿ ಬಂದಿದ್ದೀನಿ. ಸೊ 3 days ಬಗ್ಗೆ ತುಂಬ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅದೆಲ್ಲನೂ ತುಂಬ ಬೆನಿಫಿಟ್ ಇದೆ. ಕಲಿತಾ ಹೋದರೆ ನಾವು ಒಂದು ಗುಡ್ ಟ್ರೇಡರ್ ಆಗಿ ಆಗ್ಬೋದು. ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ಬಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಭಯ ಇತ್ತು. ಬಟ್ ಇಲ್ಲಿ ಬಂದಮೇಲೆ ಒಂದು ಗ್ರೇಟ್ ನಾಲೆಜ್ ಅಬೌಟ್ ಫೈನಾನ್ಷಿಯಲ್ ಥಿಂಗ್ಸ್, ನಮ್ಮ ಮನೆಗಳಲ್ಲಿ ಹೇಗೆ ರನ್ ಮಾಡಬೇಕು, ಮತ್ತು ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ ಅದನ್ನು ಬಳಸ್ಕೊಳ್ಳೋಕ್ಕೆ ಗೊತ್ತಿರಲ್ಲ. ಇಲ್ಲಿ ಬಂದು ಒಳ್ಳೆ ನಾಲೆಜು, ಯಾವ ಇನ್ಸ್ಟಿಟ್ಯೂಟಲ್ಲಿನೂ ಈ ಥರ ನಾಲೆಜು ಕೊಡೋದಿಲ್ಲ. ನಾವು ಏನೇ ವಾಟ್ ಎವರ್ ನಾವು ಡಿಗ್ರಿ ಏನೇ ಮುಗಿಸಿರ್ಬೋದು, ಬಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್, ಇನ್ ಟರ್ಮ್ಸ್ ಆಫ್ ದುಡ್ಡು ಹುಟ್ಟಿಸ್ಕೊಳ್ಳೋದು, ವಿ ಹ್ಯಾವ್ ಗಾಟ್ ಎನಫ್ ನಾಲೆಜ್ ಅಬೌಟ್ ದ ಮಾರ್ಕೆಟ್ ಆ್ಯಂಡ್ ರಿಯಾಲಿಟಿ. ಇದು ದಿಸ್ ಇಸ್ ಆಲ್ ಅಬೌಟ್ ದ ರಿಯಾಲಿಟಿ. ವೆರಿ ಥ್ಯಾಂಕ್ಸ್ ಟು TD ಅಕಾಡೆಮಿ. ಥ್ಯಾಂಕ್ ಯು. ನನ್ನ ಹೆಸರು ಕಲ್ಯಾಣ್ ಕುಮಾರ್ ಬಿಔಟ್ಗರ್ ಅಂತೇಳಿ ಬಾಗಲಕೋಟೆಯಿಂದ ಬಂದಿದ್ದೀವಿ ಸರ್. ನಾವು ಆನ್ಲೈನಲ್ಲಿ ಕ್ಲಾಸ್ 2-3 ಕ್ಲಾಸ್ ತೊಗೊಂಡಿದ್ದೀವಿ. ಜೈಪುರದೊಬ್ಬರು ಗೋಪಾಲ್ ಸರ್ ಅಂತೇಳಿ, ಅದೆಲ್ಲ ನನಗೆ ಸರಿ ಅನಿಸ್ಲಿಲ್ಲ. ಯಾಕಂದರೆ ನೀವು ಕೊಡುವಂಥ ಒಂದು ಟ್ರೈನಿಂಗ್ ಏನಿದೆ ಅಲ್ಲ, ಕ್ಲಾಸ್ ರೂಮ್ ಟ್ರೇಡಿಂಗ್ ಇದೆ ಬೆಸ್ಟ್ ಟ್ರೇಡಿಂಗ್.
ಯಾಕಂದ್ರೆ ನಾವು ಏನಾದರೂ ಇಲ್ಲಿ ಪ್ರಾಬ್ಲಮ್ ಆದರೆ ಕೇಳಲಿಕ್ಕೆ ಅನುಕೂಲ ಆಗ್ತದೆ, ಎಲ್ಲ ಇದಾಗತ್ತೆ ಅಂತೇಳಿ ಇದು ಬೆಸ್ಟ್ ಟ್ರೇಡಿಂಗ್. ನಾವು ಇದು ನಿಮ್ಮದು ಹೆಂಗೆ ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ವಿ. ಕರ್ನಾಟಕದಿಂದ ಬೆಸ್ಟ್ ಟ್ರೇಡಿಂಗ್ ಸ್ಟಾಕ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಬಂದಾಗ ನಿಮ್ಮ ಹೆಸರು ಬಂತು. ನಾವು ಯಾರಿಂದನೂ ಈ TDI ಅಕಾಡೆಮಿ ಹೆಸರು ಕೇಳಿಲ್ಲ, ಗೂಗಲ್ದಿಂದ ಸರ್ಚ್ ಮಾಡಿಕೊಂಡು ನಾವು ಇಲ್ಲಿ ಬಂದು ಅಟೆಂಡ್ ಮಾಡಿದ್ವಿ. ಐ ಆಮ್ ವೆರಿ 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 ಸ್ಯಾಟಿಸ್ಫೈಡ್ ಫಾರ್ ದಿಸ್ ಲಾಸ್ಟ್ 3 days. ಸೊ ಇದನ್ನು ಇದೇ ರೀತಿ ಬೆಳೀಲಿ ಮತ್ತು ಮುಂದೆ ಹೆಚ್ಚೆಚ್ಚು ಬ್ರಾಂಚ್ಗಳು ನೀವು ಕರ್ನಾಟಕದಲ್ಲಿ ತೆಗೆದು ಎಲ್ಲ ಜನಗಳಿಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚಿಗೆ ಏನು ಸರ್ವಿಸ್ ಕೊಟ್ಟು ಅವ್ರನ್ನ ಈ ವೀಕ್ ಎಕನಾಮಿಯಿಂದ ಮೇಲ್ ಬರುವಂಥ ಹಾಗೆ ನೀವು ಮಾಡಬೇಕಂದು ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ ನನ್ನ ಹೆಸರು ವರುಣ್ ಅಶೋಕ್ ಗುಡ್ಡೋಡಿಗೆ ಅಂತ, ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಕಂಕನವಾಡಿ ಒಂದು ಗ್ರಾಮದಿಂದ ನಾವು ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದೀವಿ ಸರ್. ಅಲ್ಲೇ ನಮಗೆ ಅಲ್ಲಿ ಹುಬ್ಳಿ ಬ್ರ್ಯಾಂಚ್ ಸಮೀಪ ಆಗ್ತಿತ್ತು TD ಅಕಾಡೆಮಿ ಅಂತೇಳಿ. ಬಟ್ ನಾವು ಮನೋಜ್ ಕುಮಾರ್ ಸರ್ ಲೈವ್ ನೋಡಿದ್ದು ಸರಿ ಅನ್ಸಂಗಿಲ್ಲ, ಲೈವ್ ನೋಡ್ಬೇಕಂತೇಳಿ ಬಂದಿರೋದು ಸರ್. ಬಟ್ ಸರ್ ನಾವು ಒಂದಾನೊಂದು ಟೈಮ್ದಾಗ ಕೆಲಸ ಮಾಡಿ ದುಡ್ಡು ಮಾಡಬೇಕನ್ನೋ ಬಿಸ್ನೆಸ್ ಮಾಡ್ಬೇಕಂತೇಳಿ ನಾವು, ಬಟ್ ಬಿಸ್ನೆಸ್ ಮಾಡಿದ್ರೆ ನಾವು ಜಗತ್ತಿನಲ್ಲಿ ಮುಂದೆ ಬರೋದು ಆಗಂಗಿಲ್ಲ ಅಂತೇಳಿ ಬಟ್ ಮನೋಜ್ ಕುಮಾರ್ ಸರ್ ವಿಡಿಯೋಸ್ ನೋಡಿದಾಗ ನಮಗೆ ಗೊತ್ತಾಯ್ತು ಸರ್. ಅದಕ್ಕೆ ನಾವು ಏನೋ ಒಂದು ಜೀವನದಾಗ 4 ಮಂದಿ ನೋಡಂಗೆ ಬೆಳಿಬೇಕಂತೇಳಿ ಬಂದಿರೋ ಸರ್ ಬೆಂಗಳೂರು ಬ್ರ್ಯಾಂಚ್ ನವನಗರ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಚಂದ್ರಕಲಾ ಅಂತ, ರಾಮನಗರಿಂದ ಬಂದಿದ್ದೀನಿ. ಎಲ್ಲರೂ ಸೇವ್ ಮಾಡ್ತಾರೆ ಅಮೌಂಟ್ನ, ಇನ್ವೆಸ್ಟ್ ಮಾಡೋದು ಏನು ಅಂತ ಗೊತ್ತಿರಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಅದನ್ನು ಅಮೌಂಟ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಸೇವ್ ಮಾಡಿ ಇಟ್ಟಿರ್ತೀವಿ. ಸೊ TD ಅಕಾಡೆಮಿಗೆ ಬಂದು ಇನ್ವೆಸ್ಟ್ಮೆಂಟ್ನ ನಾವು ಹೆಂಗೆ ಹೆಚ್ಚಿಸ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಝೀರೋ ನಾಲೆಡ್ಜಿಂದನೇ ಬಂದಿದ್ದು, ಇಷ್ಟೊಂದು ಚೆನ್ನಾಗಿ ಕ್ಲೀನಾಗಿ ನೋಟ್ಸ್ ಬರೆದು ಇಂಡಿವಿಜುವಲ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ TD ಅಕಾಡೆಮಿಯವರು. ತುಂಬ ಯೂಟ್ಯೂಬಲ್ಲಿ ತುಂಬ ನೋಡ್ತಾ ಇದ್ವಿ ವೀಡಿಯೋಸು. ಅದು ಇವಾಗ ಅದೇ ರೀತಿ ಹೆಂಗೆ ಅಲ್ಲಿ ಕ್ಲೀನಾಗಿ ಡೀಟೇಲಾಗಿ ಹೇಳ್ಕೊಡ್ತಾರೋ ಕ್ಲಾಸಲ್ಲೂ ಅದೇ ಥರ ಇಂಡಿವಿಜುವಲ್ ಆಗಿ ಕ್ಲೀನಾಗಿ ಹೇಳ್ಕೊಡ್ತು. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ನಾಗರಾಜ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀವಿ. TD ಅಕಾಡೆಮಿಗೆ ನಾವು ಇದು ಯೂಟ್ಯೂಬ್ ಮುಖಾಂತರ ನಾವು ತಿಳ್ಕೊಂಡಿರೋದು. ಯೂಟ್ಯೂಬಲ್ಲಿ ಮಾಡುವಾಗ ಇದಕ್ಕಿಂತ ಮುಂಚೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕಂತ ಐಡಿಯಾ ಇತ್ತು, ಆದರೆ ನಮಗೇನು ಬೇಸಿಕ್ ನಾಲೆಡ್ಜ್ ಇಲ್ಲಿದ್ದರಿಂದ ಈ ಥರ ಸರ್ಚ್ ಮಾಡಿದಾಗ ಇದೊಂದು 2 years ಬ್ಯಾಕೆ ನಾವು TD ಅಕಾಡೆಮಿಯ ಒಂದು ಯೂಟ್ಯೂಬ್ ನೋಡಿದಾಗ ಇನ್ವೆಸ್ಟ್ ಮಾಡಬೇಕಂತ ಟ್ರೈನಿಂಗ್ ತಗೋಬೇಕಂತ ಭಾಳ ಟ್ರೈ ಮಾಡಿದ್ವಿ. ಇದೇ ಸಲುವಾಗಿ ನಾವು ಸ್ವಲ್ಪ ನಮ್ಮ ಶಿವಮೊಗ್ಗಕ್ಕೆ ಹುಬ್ಳಿ ಹತ್ರ ಆಗೋದ್ರಿಂದ ಅಲ್ಲಿ ಆ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಅಲ್ಲಿನ ಮಾಹಿತಿ ತೊಗೊಂಡಿದ್ವಿ. ಅಲ್ಲಿ ಜಾಯ್ನ್ ಆಗೋಕ್ಕೆ ನಮಗೆ ಟೈಮ್ ಅವೈಲೇಬಲ್ ಇರಲಿಲ್ಲ. ಆಮ್ಯಾಗ ಇದನ್ನು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಲ ಬಂದಿದ್ದೀವಿ ಸರ್. ಇಲ್ಲಿ ಈ ಟ್ರೈನಿಂಗ್ ತಗೊಂಡಾಗ ಇಲ್ಲಿದು ವಿಚಾರ ನೋಡಿದರೆ ನಾವು ಇದು ಟ್ರೈನಿಂಗ್ ತಗೊಳ್ಳಂಗೆ ಇನ್ವೆಸ್ಟ್ ಮಾಡಿದರೆ ಇನ್ನೂ ಎಷ್ಟು ಲಾಸ್ ಮಾಡ್ಕೊತಿದ್ವಿ ಅನ್ನೋ ಫೀಲಿಂಗ್ ಬಂತು. ಇಲ್ಲಿ ಇದು ಕಾನ್ಸೆಪ್ಟ್ ನೋಡಿದಾಗ ಇನ್ನೊಬ್ಬರಿಗೂ ತಿಳಿಸ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಇರೋ ಜನರಿಗೆ ಲಾಕ್ ಆಫ್ ನಾಲೆಡ್ಜ್ ಇರೋದ್ರಿಂದ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಮಗೆ ತಿಳುವಳಿಕೆಯಿಂದ ಅವರಿಗೆ ಗೈಡ್ಲೈನ್ಸ್ ಮಾಡಬೇಕಂತ ನಮಗೆ ಅನ್ನಿಸ್ತಿದೆ ಸರ್. ಇಲ್ಲಿಂದ ನಮಗೆ ಭಾಳ ಕ್ಲಿಯರಿಟಾಗಿ ಡೀಟೇಲ್ಸ್ ಆಗಿ ಹೇಳಿದ್ದಾರೆ. ಇನ್ನಷ್ಟು ತಿಳ್ಕೋಬೇಕು ಅಂತ ಉತ್ಸಾಹದಲ್ಲಿದ್ದೀನಿ ಸರ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಾಲ್ತೇಶ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಇವಾಗ ರಿವಿಷನ್ ಕ್ಲಾಸು ಸ್ಟಾರ್ಟ್ ಮಾಡಿ ಈಗ 2 weeks ಆಯಿತು. TD ಅಕಾಡೆಮಿಗೆ ಬಂದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಫ್ಯಾಕಲ್ಟಿನೂ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಏನೇ ಡೌಟ್ ಇದ್ದರೂ ನಾವಿಲ್ಲಿ ಆ್ಯಕ್ಚುಲಿ 6 ಕ್ಲಾಸ್ ಮುಗಿದು 2 ಗಂಟೆಗೆ ಆದರೂ ನಾವಿಲ್ಲಿ 6 ಗಂಟೆವರೆಗೂ ಇದ್ದು ಪ್ರಾಕ್ಟೀಸ್ ಮಾಡಿ ಡೌಟ್ಸ್ ಏನಿದ್ರು ಕ್ಲಿಯರ್ ಮಾಡ್ಕೊಂಡೆ ಮನೆಗೆ ಹೋಗ್ತೇವೆ. ಎಲ್ಲ ಫ್ಯಾಕಲ್ಟಿನೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಕೋಆಪ್ರೇಷನ್ ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ನಂದೀಶ್ ಅಂತೇಳಿ ಬೆಂಗಳೂರಿಂದ ಬಂದಿರೋಂಥದ್ದು. ಸರ್ದು ಯೂಟ್ಯೂಬಲ್ಲಿ ಅವ್ರ ಪ್ರೋಗ್ರಾಮ್ಸ್ನೆಲ್ಲ ನೋಡ್ತಾ ಇದ್ವಿ. ನಮಗೂ ಇಂಟ್ರೆಸ್ಟ್ ಇತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು, ಕಲ್ತ್ಕೋಬೇಕು ಅಂತೇಳಿ. ನಮಗೇನು ಬೇಸಿಕ್ ಗೊತ್ತಿರಲಿಲ್ಲ. ಇಲ್ಲಿ ಬಂದು 3 days ಕೋರ್ಸ್ನ ನಾವು ಅಟೆಂಡ್ ಮಾಡಿದ್ದೀವಿ. ಸೊ ಈಗ ಒಂದು ಒಳ್ಳೆ ಐಡಿಯಾ ಬಂದಿದೆ. ನಾವು ಫ್ಯೂಚರಲ್ಲಿ ಕೂಡ ಅರ್ನ್ ಮಾಡ್ಬೋದು, ಒಂದು ಒಳ್ಳೆ ಅಸೆಟ್ ಮಾಡ್ಬೋದು ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನನ್ನ ಹೆಸರು ಮಂಜುನಾಥ್ ಅಂತ. ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಜನ ಫಸ್ಟ್ ಯೋಚನೆ ಮಾಡಿದ್ರೆ ಇದೊಂದು ಗ್ಯಾಮ್ಲಿಂಗು ಅಥವಾ ಏನೋ ಟೈಮ್ ಪಾಸ್ ಅಂತ ತುಂಬ ಯೋಚನೆ ಮಾಡ್ತಾರೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಅಡಗಿದೆ. ಆದರೆ ನಾವು ಬ್ಲೈಂಡಾಗಿ ಯೋಚನೆ ಮಾಡಿದಾಗ ಈ ಥರ ಥಿಂಕ್ ಬರ್ತವೆ. ಸೊ ಯಾರಾದರೂ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂತ ಏನಾದ್ರು ಮನಸ್ಸಿದ್ರೆ TD ಅಕಾಡೆಮಿಗೆ ಬನ್ನಿ, ಅದರಲ್ಲಿ ನಾಲೆಡ್ಜ್ ತೊಗೊಳ್ಳಿ. ಸೊ ಲೈಫಲ್ಲಿ ಫೈನಾನ್ಷಿಯಲಿ ಫ್ರೀಡಮನ್ನು ಗೇನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಮ್ಯಾಕ್ಸಿಮಮ್ ಆಗಿ ಇಲ್ಲೇ ನೀವು ಬೆಂಗಳೂರಿನಲ್ಲೇ ಒಂದು 5-6 ಬ್ರಾಂಚ್ ಇದೆ ಸರ್. ಆಮೇಲೆ ಔಟ್ ಆಫ್ ಡಿಸ್ಟಿಕ್ನಲ್ಲಿ ಒಂದು 4-5 ಇದೆ. ಬಟ್ ನಮ್ದು ಏನಿದೆ, ನಂದು ರಿಕ್ವೆಸ್ಟ್ ಏನೋ ನಿಮ್ಗೆ 31 ಜಿಲ್ಲೆಗಳಲ್ಲಿ ನಿಮ್ದು ಒಂದೊಂದು ಬ್ರಾಂಚ್ ಆಗಬೇಕು. ಅಂದ್ರೆ ಅದು ಏನಪ್ಪ ಅಂದ್ರೆ ಎಕನಾಮಿಕ್ಗೆ ಮತ್ತು ಈ ಸೊಸೈಟಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಆಲ್ ಏನದ ಯಾರಿಗೂ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ನೀವು ಹೇಳಿದ್ರೆ 4% ಆದರೆ ಅಷ್ಟು, ಅದಕ್ಕಿಂತ ಕಡಿಮೆ ನಾಲೆಡ್ಜೇ ಇಲ್ಲ. ಇವನ್ ನಾವು ಮನೆಯಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇದೀನಿ ಕುಂತೀನಿ ಮಾಡ್ತೀನಿ ಅಂದರೆ
ಏನ್ರಿ ಅದು ಅಲ್ಲಿ ಯಾಕೆ ಹೋಗ್ತೀರಿ, ಹೋಗ್ರಿ ನೌಕರಿ ಮಾಡ್ರಿ ಅದನ್ನ ಅನ್ನೋಂಥ ಒಂದು ಸ್ಟೇಜ್ನಲ್ಲಿ ಇದ್ದಾರೆ ಈಗ. ಸ್ಟಾಕ್ ಮಾರ್ಕೆಟ್ ಅಂದರೆ ಯಾರು ಏನು ಇನ್ನೂ ತಿಳುವಳಿಕೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ಅದನ್ನು ನಿಮ್ಮ TD ಅಕಾಡೆಮಿಯಿಂದ ಇನ್ನೂ ಹೆಚ್ಚೆಚ್ಚಾಗಿ ಬಳಸಿ ಎಲ್ಲ ಜಿಲ್ಲೆಗಳಿಗೆ ಮುಂದೆ ತಾಲೂಕಿಗೆ ಹೋಗಿ ಸಹಿತ ಒಂದೊಂದು ಬ್ರ್ಯಾಂಚ್ ಮಾಡ್ಬೇಕಂತೇಳಿ ನನ್ನ ಕಳಕಳಿಯಲ್ಲಿ ತಮ್ಮಲ್ಲಿ ವಿನಂತಿ. ಪ್ರತಿಯೊಂದೇ ಸಾರ್ ಹೇಳಿದ್ರು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೇಳಿ ಅಂತ, ಅವ್ರು ಹೇಳಿದ ಅಕ್ಷರಶಃ ಸತ್ಯ. ಬಟ್ ನಾವುಗಳು ಪ್ರತಿಯೊಬ್ಬರಿಗೂ ಹೇಳ್ಬೇಕು, ಈ ಥರ ನಾವು TD ಅಕಾಡೆಮಿಗೆ ಹೋಗಿದ್ದು, ಈ ಥರ ಇನ್ವೆಸ್ಟ್ಮೆಂಟ್ ಅಂದರೆ ಮಲಗಿದ್ರೂ ದುಡ್ಡು ಕೂಡ ಬೆಳೀತದೆ. ನಾವು ಎಲ್ಲೋ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋ ಬದಲು ಶೇರ್ಸಲ್ಲಿ, ಡಿಪಾಸಿಟ್ಸಲ್ಲಿ, ಬ್ಯಾಂಕಲ್ಲಿ ಇಡೋಕ್ಕೂ, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮನೋಜ್ ಸರ್ ಹೇಳಿದ್ರೆ, ಮಿಸ್ಟರ್ ಮನೋಜ್ ಸರ್, ಅದನ್ನ 4-6 ಜನಕ್ಕೆ ಹೇಳಿ ಅದನ್ನ ಪ್ರಚಾರ ಪಡಿಸ್ರೆ ಆಟೋಮೆಟಿಕ್ಕಾಗಿ ಅದೇ ಇದಾಗುತ್ತೆ. ಒಂದು ಫೈನ್ ಡೇ ನಮ್ಮ TD ಅಕಾಡೆಮಿ IPOs ಆಗುತ್ತೆ, ಮತ್ತು ವೆರಿ ರೀಸೆಂಟ್ಲಿ ಈಗ ಅವ್ರದ್ದೇ ಸ್ಟಾಕ್ ಬ್ರೋಕಿಂಗು ಶುರು ಆಗುತ್ತೆ. ಆಯಿತಾ? ಇದಕ್ಕೆಲ್ಲ ನಮ್ಮೆಲ್ಲರೂ ಸಪೋರ್ಟ್ ಬೇಕಂದರೆ ಪ್ರತಿಯೊಬ್ಬರು ಈ ಥರ ಇದೆ, ಚೆನ್ನಾಗಿದೆ, ಕನ್ನಡದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಇಂಟ್ರೆಸ್ಟ್ ಕೊಟ್ಟು ಹೇಳ್ತಾರೆ. ಇಷ್ಟು ಕಡಿಮೆ ದುಡ್ಡಲ್ಲಿ ಎಲ್ಲೂ ಥ್ರೂಔಟ್ ಇಂಡಿಯಾ ಯಾರು ಇಷ್ಟು ಕಡಿಮೆ ದುಡ್ಡಲ್ಲಿ ಮಾಡಲ್ಲ. ಅದು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಕಡೆ 50,000, 1 ಲಕ್ಷ, 2 ಲಕ್ಷ, ನಾವೇ ಒಂದು ಕಡೆ ಒಂದು 50,000, 1 ಲಕ್ಷ ಕೊಡೋಕೆ ರೆಡಿ ಇದ್ದು, ಆಮೇಲೆ ಯಾರೋ ಇಲ್ಲಿ ಹೇಳಿದ್ಮೇಲೆ ನಾವು ಇಲ್ಲಿ ಬಂದದ್ದು. ಆಯಿತಾ? ಅದಕ್ಕೆ ನಾವೆಲ್ಲ ಇವತ್ತು 2 ದಿನ ಏನು ಕ್ಲಾಸ್ ಕಲ್ತಿದ್ದೀವಿ, ನಮಗೆಲ್ಲ ನಾಲೆಜ್ ಬಂದಿದೆಯಲ್ಲ, ಆ ನಾಲೆಜ್ನ 4-6 ಜನಕ್ಕೆ ಹಂಚ್ಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಹೇಳ್ಬೇಕು. ಭಗವಂತ ಮಿಸ್ಟರ್ ಮನೋಜ್ ಸರ್ಗೆ ಅಷ್ಟು ಗಂಟಲು ಕಿರ್ಚ್ಕೊಂಡು ಮಾತಾಡ್ತಾರೆ, ಅವ್ರಿಗೆ ಆರೋಗ್ಯ ಐಶ್ವರ್ಯ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಭಗವಂತಲ್ಲಿ. ನಾನು ಅವಾಗಲೇ ಕ್ಲಾಸಲ್ಲಿ ಮಾತಾಡಿದ್ದೆ, ಅದ್ರ ಜೊತೆಗೆ 1-2 ಪಾಯಿಂಟ್ಸ್ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಶ್ರೀಮಂತರಾಗೋದು ಅಥವಾ ಬುದ್ಧಿವಂತರಾಗೋದು ಅದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ಬಟ್ ಅವ್ರ ಜೊತೆಗೆ ಅವ್ರ ಸುತ್ತಮುತ್ತ ಇರೋರ್ನೆಲ್ಲ ಬೆಳೆಸ್ಬಿಟ್ಟು ಹೌ ದ ಥಿಂಗ್ಸ್ ಕ್ಯಾನ್ ಬಿ ಡನ್, ಅಥವಾ ಗೊತ್ತಿಲ್ಲದೆ ಇದ್ದವರಿಗೆ ಹೇಗೆ ಎಜುಕೇಷನ್ ಶೇರ್ ಮಾಡೋದು, ಅಥವಾ ಹೇಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು, ಅಥವಾ ಫೈನಾನ್ಷಿಯಲ್ ನಾಲೆಡ್ಜ್ ಕೊಡೋದಿದೆ ಅಲ್ಲ, ನಾಟ್ ಎವ್ರಿಬಡಿ ವಿಲ್ ಕಮ್ ಫಾರ್ವರ್ಡ್ ಆ್ಯಂಡ್ ಡೂ ಇಟ್. ಅದನ್ನು TD ಅಕಾಡೆಮಿಯಲ್ಲಿ ಮನೋಜ್ ಸರ್ ಆಯಿತು ಅಥವಾ ಅವ್ರ ಟೀಮ್ ಆಯಿತು, ಎಲ್ಲರಿಗೂ ಅರ್ಥ ಆಗೋ ಥರ ಎಲ್ಲರೂ ಪಾಠ ಮಾಡೇ ಮಾಡ್ತಾರೆ. ಬಟ್ ಥಿಂಗ್ ಈಸ್ ದಟ್ ಬಂದಿರೋರಿಗೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ ಕೇಳಿದರೆ ಎಷ್ಟೋ ಜನಕ್ಕೆ ಕೈ ಎತ್ತಲ್ಲ ಹೇಳೋದು ಇಲ್ಲ. ಯಾಕಂತ ಹೇಳಿದರೆ ಇಲ್ಲ ಫುಲ್ ಅರ್ಥ ಆಗಿರಲ್ಲ, ಇಲ್ಲ ಫುಲ್ ಅರ್ಥ ಇದ್ದರೂ ಮುಂದೆ ಬರೋದಕ್ಕೆ ಹೆದರ್ಕೋತಾರೆ, ಸಂಕೋಚ ಪಡ್ತಾರೆ. ಬಟ್ ದ ಥಿಂಗ್ ಈಸ್ ದಟ್ ಇಷ್ಟು ಜನ ಕ್ಲಾಸಲ್ಲಿ ಕೇಳಿದರೆ ಅಟ್ಲೀಸ್ಟ್ 0ಇಂದ 100% ಇಲ್ಲ ಅಂತ ಹೇಳಿದ್ರು ಒಂದು 50-70% ತನಕ ವಾಟ್ ಎಕ್ಸಾಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಆಯಿತು ಅಥವಾ ಟ್ರೇಡಿಂಗ್ ಹೇಗೆ ಮಾಡೋದಾಯಿತು ಅನ್ನೋದನ್ನು ಜಸ್ಟ್ 3 ಡೇಸಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ಬೇಸ್ ಆಗ್ಬಿಟ್ಟು ವಿ ಕ್ಯಾನ್ ಸ್ಟಾರ್ಟ್ ಟ್ರೇಡಿಂಗು. ಅಥವಾ ಕಾನ್ಫಿಡೆನ್ಸ್ ಬೇಕು, ಕಾನ್ಫಿಡೆನ್ಸೇ ಇರೋದಿಲ್ಲ ಎಷ್ಟೋ ಜನಕ್ಕೆ. ಯಾಕಂತ ಹೇಳಿದರೆ ಈಗ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದರೆ ಹೇಗಿರುತ್ತೆ ಅಂತ ಹೇಳಿದರೆ ಸೈಕಲ್ ಕಲಿಯೋ ಥರ ಅಥವಾ ಗಾಡಿ ಕಲಿಯೋ ಥರ ಇರುತ್ತೆ. ಕಲ್ತಿರೋರಿಗೆ ಅದು ಈಸಿ ಇರುತ್ತೆ, ಬಟ್ ಕಲಿಯೋರಿಗೆ ಎಲ್ಲಿ ಬಿದ್ದುಬಿಡ್ತೀವೋ ಮತ್ತೆ ಮೇಲೆ ಹೇಳೋಕ್ಕಾಗುತ್ತೋ ಇಲ್ಲೋ ಅನ್ನೋದು ಭಯ ಇರುತ್ತೆ. ಆ ಭಯವನ್ನು ಹೋಗ್ಲಾಡ್ಸೋದಕ್ಕೆ ಬಂದು ಕ್ಲಾಸಸ್ಸು ಅಟೆಂಡ್ ಮಾಡಿ. ವರ್ಕ್ಶಾಪ್ ಇರುತ್ತೆ, ವರ್ಕ್ಶಾಪೇ ನಿಮಗೆ ಆಲ್ಮೋಸ್ಟ್ ಕ್ಲಾಸಸ್ ಹೇಗಿರುತ್ತೆ ಅನ್ನೋದು ತೋರಿಸ್ಕೊಡ್ತಾರೆ. ಸೊ ಅದು ಬೆಂಗಳೂರಲ್ಲಿ ಈಸಿಲಿ ಆಕ್ಸೆಸಿಬಲ್ ಪ್ಲೇಸಸ್ಸಲ್ಲಿದೆ ಆಫೀಸಸ್ಸು. ಅದು ಒಂದು ಗ್ರೇಟ್ ಅಡ್ವಾಂಟೇಜ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ಗೂ ಪ್ರಾಬ್ಲಮ್ ಆಗೋದಿಲ್ಲ, ಅಥವಾ ಎವ್ರಿವೇರ್ ಆಕ್ಸೆಸಿಬಲ್ ಇರೋದ್ರಿಂದ ಐ ವಿಶ್ ದಟ್ ನಾನು ನೇಟಿವ್ ಆಫ್ ದಾವಣಗೆರೆ ನೆಕ್ಸ್ಟ್ ವಾರ ನಮ್ಮೂರಲ್ಲೂ ಆಗ್ತಾ ಇದೆ ಅಂತ ಹೇಳಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ನನ್ನ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡ್ತೀನಿ, ಹೋಗಿ ಬನ್ನಿ, ಫೈನಾನ್ಷಿಯಲ್ ನಾಲೆಜ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಐ ವಿಶ್ TD ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಎಲ್ಲರೂ ಇದೇ ಥರ ಸ್ಪಿರಿಟ್ ಇಟ್ಕೊಳ್ಳಿ, ಎಲ್ಲರೂ ಇದೇ ಥರ ಜೋಶ್ ಇಟ್ಕೊಳ್ಳಿ, ಇದೇ ಥರ ಸ್ಪಿರಿಟ್ ಇಟ್ಕೊಳ್ಳಿ. ಆ್ಯಂಡ್ ನೀವೇನು ಕಲ್ತಿದ್ದೀರಲ್ಲ 3 days, ಈ ನಾಲೆಜ್ನ ತುಂಬ ಕಡೆ ಸ್ಪ್ರೆಡ್ ಮಾಡಿ. ಬಿಕಾಸ್ ನಾಲೆಜ್ನ ಸ್ಪ್ರೆಡ್ ಮಾಡೋದ್ರಿಂದ ನಾವು ಏನೂ ಕಳ್ಕೊಳ್ಳಲ್ಲ. ಸೊ ಇನ್ನೊಬ್ರಿಗೆ ಏನೋ ಒಂದು ಆಸರೆ ಆಗಿರ್ತೀವಿ. ನಿಮ್ಗಿರೋ ಫಿನಾನ್ಷಿಯಲ್ ನಾಲೆಜು ಹೊರಗಡೆ ಇರೋರಿಗಿಲ್ಲ. ಅವ್ರಿಗೆ ಸೇವಿಂಗ್ಸ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ಸ್ ಅಂದರೆ ಏನೂ ಗೊತ್ತಿಲ್ಲ. ಸೇವಿಂಗ್ಸ್ ಮಾಡಿಬಿಟ್ರೆ ನಾವು ಶ್ರೀಮಂತರಾಗ್ತೀವಿ ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ಸೇವಿಂಗ್ಸ್ಗೂ ಇನ್ವೆಸ್ಟ್ಮೆಂಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಹೇಳ್ಕೊಡಿ. ಜೊತೆಗೆ ಹೆಲ್ತ್ ಇನ್ಸೂರೆನ್ಸ್ ತಗೊಳ್ಳಿ ಅಂತಲೂ ಸ್ವಲ್ಪ ಹೇಳ್ಕೊಡಿ. ಅಟ್ಲೀಸ್ಟ್ ಯಾವುದೋ ಒಂದು ಫ್ಯಾಮಿಲಿನ ನಾವು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಹೆಲ್ತ್ ಇನ್ಸೂರೆನ್ಸ್ ಬೇಕೇ ಬೇಕು. ಜೊತೆಗೆ ಎಲ್ಲಿ ಹೂಡಿಕೆ ಮಾಡಬೇಕು, ಸೊ ಯಾವುದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್, ಗೋಲ್ಡು ಒಳ್ಳೆ ಹೂಡಿಕೆ. ಬಟ್ ಅದು ಫಿಸಿಕಲ್ ಗೋಲ್ಡ್ ತೊಗೋಬೇಕಾ, ಡಿಜಿಟಲ್ ಗೋಲ್ಡ್ ತೊಗೋಬೇಕಾ, ಇಲ್ಲ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕಾ, ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಬೇಕಾ, ಅದು ನಿಮ್ಗೆ ಗೊತ್ತಿದೆ. ಎಲ್ಲಿ ಯಾವ ಶೇರಲ್ಲಿ ಹೂಡಿಕೆ ಮಾಡಬೇಕು, ಯಾವ ಬೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿದೆ. ಅಟ್ಲೀಸ್ಟ್ ಆ ಬೀಸ್ಗಳ ಬಗ್ಗೆ, ಹೂಡಿಕೆಗಳ ಬಗ್ಗೆ ಸ್ವಲ್ಪ ನಿಮ್ಮ ಸುತ್ತಮುತ್ತಲಿನ ಎಷ್ಟೋ ಜನ ಫಿನಾನ್ಷಿಯಲ್ ಲಿಟ್ರಸಿ ಇಲ್ದಿರ ಒದ್ದಾಡ್ತಾ ಇದ್ದಾರೆ. ಇವೊಂದು ಯಾರ ಡಿಗ್ರಿ, ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆಗಿದ್ರು ಸಹ ದುಡ್ಡನ್ನ ಏನು ಮಾಡಬೇಕಂತ ಗೊತ್ತಿಲ್ದಿರ ಪರದಾಡ್ತಾ ಇದ್ದಾರೆ. ಎಂತೆಂಥ ಡಬಲ್ ಡಿಗ್ರಿ ಮಾಡಿರೋರು EMI ಕಟ್ಟಕ್ಕಾಗ್ದಿರ ಒದ್ದಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಫಿನಾನ್ಷಿಯಲ್ ಡಿಸಿಪ್ಲೈನನ್ನು ಕಲಿಸ್ಕೊಡಿ.
ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸ್ಟಾಕ್ ಮಾರ್ಕೆಟ್ ಒಂದು ದೊಡ್ಡ ಸಮುದ್ರ. ಈ ಒಂದು ಬೇರ್ ಮಾರ್ಕೆಟ್ ಏನು ನಾವು ನೋಡ್ತಾ ಇದ್ದೀವಲ್ಲ, ಇದು ವೆರಿ ರೇರ್, 4 years ಒಂದ್ಸತಿ ಬರೋವಂಥ ಬೇರ್ ಮಾರ್ಕೆಟು. ಈ ಥರ ಟ್ರೇಡ್ ವಾರು ಇದೆಲ್ಲ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಟ್ರೇಡ್ ವಾರ್ ಆಗೋದ್ರಿಂದ ಮುಂದಿನ ಒಂದು 2-3 ವಾರ ಇಲ್ಲ ಒಂದು ತಿಂಗಳು ಮಾರ್ಕೆಟ್ನಲ್ಲಿ ಈ ಕ್ರ್ಯಾಶ್ ಅನ್ನೋದು ಒಂದು ನಾವು ನೋಡ್ಬೋದು. ಇನ್ನು ಮುಂದೆ ಇನ್ನೂ ಕ್ರ್ಯಾಶ್ಗಳು ಸಹ ಬರ್ಬೋದು. ಬಟ್ ಲಾಂಗ್ ಟರ್ಮ್ ಹೂಡಿಕೆದಾರರು ಯಾವುದೇ ರೀತಿಯಾದ ಭಯ ಪಡೋ ಅವಶ್ಯಕತೆ ಇಲ್ಲ. ಶಾರ್ಟ್ ಟರ್ಮ್ ಅವರು ಸ್ವಲ್ಪ ಪ್ಯಾನಿಕ್ ಆಗ್ದಿರಾ, ಹೆದರ್ಕೊಳ್ದಿರಾ ಐದರ್ ನಿಮ್ಮ ಶೇರ್ಗಳನ್ನು ಆವ್ರೇಜ್ ಮಾಡ್ಕೊಳ್ಳಿ. ಪ್ಯಾನಿಕ್ ಆಗಬೇಡಿ. ಈ ಒಂದು ಟಫ್ ಟೈಮ್ಸ್ನ ನಾವೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಬಟ್ ಹೊಸ ಹೂಡಿಕೆದಾರರಿಗೆ ಇದೊಂದು ಸುವರ್ಣಾವಕಾಶ. ಯಾಕಂದರೆ ಎಲ್ಲ ಶೇರ್ಗಳು 30-40% ಡಿಸ್ಕೌಂಟ್ ರೇಟಲ್ಲಿ ಸೇಲ್ ಆಗ್ತಾ ಇದೆ. ಸೊ ಇದೇ ಅಕ್ಷಯ ತೃತೀಯಾಗೆ ಇದೇ ಒಳ್ಳೆ ಆಫರ್ ಅಂದರೆ ಶೇರ್ ಮಾರ್ಕೆಟೇ ಒಳ್ಳೆ ಆಫರು. ಸೊ ಬಂಗಾರ ತಗೊಳ್ತೀರಾ, ಶೇರ್ ತಗೊಳ್ತೀರಾ, ಯೋಚನೆ ಮಾಡಿ. ಬಂಗಾರ ಫುಲ್ ಪೀಕಲ್ಲಿದೆ, ಶೇರ್ ಮಾರ್ಕೆಟ್ ಬಾಟಮಲ್ಲಿದೆ. ಸೊ ಚಾಯ್ಸ್ ಈಸ್ ಯುವರ್ಸ್. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೋಟ್ಯಾಧಿಪತಿ ಆಗೇ ಆಗ್ತೀರಾ ಅಂತ ನನ್ನ ಒಂದು ಆಶಯ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.